ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರಿದೆ ಒಂದು ಲೈಕ್ ಅನ್ನ ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಲಿಮಿನೇಷನ್ ವಿಡಿಯೋ ಬರುತ್ತೆ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆ ಮೊದಲು ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ನೆನ್ನೆ ಎಪಿಸೋಡ್ ಹೆಂಗಿತ್ತು, ನಿಮಗೆ ಯಾರ ಫ್ಯಾಮಿಲಿ ಇಷ್ಟ ಆಯಿತು ಅಂತ ಈ ವಿಡಿಯೋ ಕೆಳಗಡೆ ಮರೀದೆ ಒಂದು ಕಮೆಂಟನ್ನು ಬರೀರಿ. ಫಸ್ಟು ಒಂದು ಅಪ್ಡೇಟ್ ಗುರು, ಕ್ಲಿಯರ್ ಕಟ್ಟು ಕಾವ್ಯ ಫ್ಯಾಮಿಲಿ ಮತ್ತೆ ಎಂಟ್ರಿ ಇಲ್ಲ ಗುರು. ಬಿಗ್ ಬಾಸು ಆಚೆ ಕಳಿಸಿದ್ದಾರೆ. ಸೀರಿಯಸ್ ಆಗಿ ರೂಲ್ಸನ್ನು ಬ್ರೇಕ್ ಮಾಡಿದ್ದಾರೆ, ಅದಕ್ಕೋಸ್ಕರ ಆಚೆ ಕಳಿಸಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಜಸ್ಟ್ 2 ಅವರ್ ಅಷ್ಟೇ ಅವರು ಇರ್ತಾರೆ. ಆಚೆ ಕಳಿಸಿದ್ದಾರೆ, ಮತ್ತೆ ವಾಪಸ್ ಇಲ್ಲ, ಯಾವುದೇ ಕಾರಣಕ್ಕೂ ವಾಪಸ್ ಇಲ್ಲ. ಕ್ಲಿಯರ್ ಕಟ್ ಆಚೆ ಬಂದಿದ್ದಾರೆ. ನಿಮ್ಗೆ ಏನು ಅನ್ನಿಸ್ತು? ನೀವು ಅಂದರೆ ನಾನೇನು ಹೇಳ್ತೀನಿ ಅಂತಂದರೆ, ಫ್ಯಾಮಿಲಿ ಬಗ್ಗೆ ಬ್ಯಾಡಾಗಿ ಕಾಮೆಂಟನ್ನು ಮಾಡೋಕ್ಕೆ ಹೋಗ್ಬೇಡಿ. ಜೆನ್ಯೂನ್ ಆಗಿ ಆನೆಸ್ಟ್ ಆಗಿ ಅವ್ರು ಮಾಡಿದ್ದು ಸರಿನಾ, ನಿಮ್ಗೇನು ಅನ್ನಿಸ್ತು ಅಂತ ಒಂದು ಕಾಮೆಂಟನ್ನು ಬರೀರಿ. ನೆಕ್ಸ್ಟು ನೆನ್ನೆ ಎಪಿಸೋಡ್ಗೆ ಬರೋದಾದರೆ, ನೆನ್ನೆ ಎಪಿಸೋಡ್ ಒಂದು ಬ್ಲಾಕ್ ಬಸ್ಟರ್ ಎಪಿಸೋಡ್ ಅಂತ ಹೇಳ್ಬೋದು. ಬಟ್ ಯಾಕೋ ಸುಮ್ಮನೆ ಓವರ್ ಆಗಿ ಡ್ರ್ಯಾಗ್ ಮಾಡಿದ್ರ ಅಂತ ಅನ್ನಿಸ್ತು ಗುರು. ನಿಜವಾಗ್ಲೂ ಧ್ರುವಂತ್ ಫ್ಯಾಮಿಲಿ ಬಂತು. ಧ್ರುವಂತ್ ಫ್ಯಾಮಿಲಿ ಆಲ್ಬಮನ್ನು ಕೊಟ್ಟು ಸಖತ್ತಾಗಿ ಎಮೋಷನನ್ನು ಈಚೆ ತೆಗೆದ ಧ್ರುವಂತದ್ದು ಬಿಗ್ ಬಾಸು. ಸಖತ್ತು ಟ್ರೂ ಆಗಿತ್ತು ಎಮೋಷನ್ನು. ಅಣ್ಣ ತಮ್ಮ ಬಾಂಡಿಂಗು ಜೆನ್ಯೂನ್ ಆಗಿತ್ತು ಗುರು. ಆನೆಸ್ಟಾಗಿ ಹೇಳ್ಬೇಕು ಅಂತಂದರೆ ಧ್ರುವಂತು ನಿಜ ಗುರು, ಡಿಸರ್ವ್ ಗುರು. ಧ್ರುವಂತ್ ಬಿಗ್ ಬಾಸ್ ಮನೇಲಿ ಇರೋದಕ್ಕೆ ಡಿಸರ್ವ್ ಗುರು. ಎಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದಾನೆ, ತಮ್ಮನ ಮದುವೆ ಎಲ್ಲ ಸ್ಯಾಕ್ರಿಫೈಸ್ ಮಾಡಿ ಬಿಗ್ ಬಾಸಲ್ಲಿ ಇದ್ದಾನೆ. ನಿಜವಾಗ್ಲೂ ಗ್ರೇಟ್ ಗುರು ಅಲ್ವಾ. ಬಿಗ್ ಬಾಸು ಒಳಗಡೆ ಅವ್ರನ್ನ ಕಳಿಸಿದ್ದಾರೆ, ಅದಕ್ಕೂ ಡಿಸರ್ವ್ ಕಳಿಸ್ಬೇಕು. ಅವ್ರಿಗೆ TRP ಬರುತ್ತೆ, ಬಟ್ ಡಿಸರ್ವ್ ಇದ್ದಾರೆ. ತುಂಬ ಎಮೋಷ್ನಲ್ಲು. ಒಳ್ಳೆ ರೆಡ್ ಕಾರ್ಪೆಟ್ ಹಾಕಿ ವಾಮ್ ವೆಲ್ಕಮ್ ಮಾಡಿಕೊಂಡ್ರು. ಅಣ್ಣ ತಮ್ಮ ನೋಡಿದ ತಕ್ಷಣ ನಿಜವಾಗ್ಲೂ ಧ್ರುವಂತು ಎಮೋಷನ್ಸ್ ನೋಡಿದ್ರೆ ಯಾರಿಗಾದರೂ ಒಂಥರ ಮೆಲ್ಟ್ ಆಗೋ ಥರ ಇತ್ತು ಗುರು. ಗೇಮ್ ಬಿಟ್ಬಿಡಿ, ಬಟ್ ಆದರೆ ಈ ಎಮೋಷನನ್ನು ನೋಡಿದಾಗ ಎಂಥವ್ರಿಗೂ ಒಂಥರ ಸ್ವಲ್ಪ ಹಾರ್ಟ್ ಟಚಿಂಗ್ ಆಗಿತ್ತು ಅಂತ ನನಗನ್ನಿಸ್ತು. ರಿಸೆಪ್ಷನ್ ಮಾಡಿದ್ರು, ಫೋಟೋ ಶೂಟ್ ಮಾಡಿದ್ರು, ಡ್ಯಾನ್ಸ್ ಮಾಡಿದ್ರು, ಎಲ್ಲ ಕ್ಯೂಟ್ ಆಗಿತ್ತು. ಅಣ್ಣ ತಮ್ಮನ ಬಗ್ಗೆ ಮಾತಾಡ್ದ, ತಮ್ಮ ಅಣ್ಣನ ಬಗ್ಗೆ ಮಾತಾಡ್ದ, ಎಲ್ಲ ಸಖತ್ತಾಗಿತ್ತು ಅಂತ ನನಗನ್ನಿಸ್ತು ಗುರು ಧ್ರುವಂತ್ ಫ್ಯಾಮ್ಲಿದು ಮಾತ್ರ. ಅದೆಲ್ಲ ಆದಮೇಲೆ ನೆಕ್ಸ್ಟು ಅಶ್ವಿನಿ ಅವರ ಅಮ್ಮ ಮತ್ತು ಗಿಲ್ಲಿ ಕಾಮಿಡಿ ಟ್ರ್ಯಾಕ್ ಗುರು. ನೆಕ್ಸ್ಟ್ ಲೆವೆಲ್ ಕಾಮಿಡಿ ಟ್ರ್ಯಾಕ್ ಗುರು. ನಿಜವಾಗ್ಲೂ ಸಖತ್ ಎಂಜಾಯ್ ಮಾಡಿದ್ರು. ಏನು ಅವ್ರು ಶೋಭಾನೆ ಹಾಡುಗಳಾಡೋದೇನೋ, ಅದ್ರ ಜೊತೆಗೆ ಬಂದು ಇಲ್ಲಿ ನಾಳೆ ನೀವು ಇರಬೇಕು ತಾಂಬೂಲ ಬದಲಾಯಿಸ್ಕೊಳ್ಳೋಕ್ಕೆ ಅನ್ನೋದಕ್ಕೆ ಹೇಳೋದಕ್ಕಾಗಿರ್ಬೋದು. ಸಖತ್ ಫನ್ನಿಯಾಗಿ ಸಖತ್ತಾಗಿತ್ತು ಗುರು. ನಿಜವಾಗ್ಲೂ ಯಾರು ಗಿಲ್ಲಿ ಮತ್ತು ಅಶ್ವಿನಿ ಅವರಮ್ಮ ಕಾಂಬೋ ಮಾತ್ರ ಎಕ್ಸ್ಟ್ರಾಡಿನರಿ ಆಗಿತ್ತು ಅಂತ ಹೇಳ್ಬೋದು. ಅವರೆಲ್ಲ ಕಾಮಿಡಿ ಮಾಡ್ತಾ ಇರಬೇಕಾದ್ರೆ ಒಬ್ರು ಎಂಟ್ರಿ ಕೊಡ್ತಾರೆ, ರಕ್ಷಿತಾ ಅವರ ಸಿಸ್ಟರು ಮುನ್ನಿ ಅಲ್ವಾ, ನನಗೆ ಅಷ್ಟೊಂದು ಕ್ಲಿಯರಾಗಿ ಗೊತ್ತಿಲ್ಲ, ಮುನ್ನಿ ಅಂತ ಅನ್ಕೊತೀನಿ. ಮುನ್ನಿನೇ ಎಂಟ್ರಿ ಕೊಟ್ಟರು. ಸಖತ್ತಾಗಿತ್ತು ಗುರು. ತುಂಬ ಅವರು ಸ್ವಲ್ಪ ಮಾತಾಡಿದರೆ ಚೆನ್ನಾಗಿರ್ತಾ ಇತ್ತು ಅವರು ಅಂತ ನನಗೆ ಅನ್ನಿಸ್ತು. ಬಟ್ ಮಾತಾಡಲಿಲ್ಲ, ಸೈಲೆಂಟಾಗಿದ್ದರು. ಬಟ್ ಓಕೆ, ರಕ್ಷಿತಾ ಎಮೋಷ್ನಲ್ ಆದರು, ಟೂ ಗುಡ್ ಅಂತ ಅನ್ನಿಸ್ತು. ಅದೆಲ್ಲ ಆದಮೇಲೆ ಅವ್ರವ್ರ ಬಗ್ಗೆ ಸ್ವಲ್ಪ ಮಾತಾಡಿದ್ರು. ರಕ್ಷಿತನ ಬಗ್ಗೆ ಅಂತೂ ಸಖತ್ತಾಗಿ ಅವ್ರ ಅಮ್ಮ ಅವ್ರ ಫ್ಯಾಮ್ಲಿ ತುಂಬ ಇನ್ನೋಸೆಂಟ್ ಗುರು. ರಕ್ಷಿತಾ ಫ್ಯಾಮ್ಲಿ ನಿಜವಾಗ್ಲೂ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಒಂದು, ತುಂಬ ಇನ್ನೋಸೆಂಟ್. ಏನು ಹೇಳಬೇಕು ಏನು ಹೇಳ್ಬಾರ್ದು ಅನ್ನೋದೇನಿಲ್ಲ, ಓಪನ್ ಆಗಿ ಫಿಲ್ಟ್ರ್ ಇಲ್ಲದೆ ಎಲ್ಲ ಅವರು ಕಾಪಿ ಚೀಟಿಂದ ಆಗಿರ್ಬೋದು, ಕಚ್ಚಿರೋದಾಗಿರ್ಬೋದು ಎಲ್ಲ ಹೇಳ್ಕೊತಾರೆ. ನಿಜವಾಗ್ಲೂ ಸಖತ್ ಇನ್ನೋಸೆಂಟ್ ಗುರು ನಿಜವಾಗ್ಲೂ. ಈ ಕಡೆ ಅಶ್ವಿನಿ ಅವರು ಅಮ್ಮನೂ ಅಷ್ಟೇ ಸಖತ್ತು, ಒಳಗಡೆ ಒಂದು ಹೊರಗಡೆ ಒಂದು ಇಟ್ಕೊಳ್ಳದೆ ಆನೆಸ್ಟಾಗಿ ಎಲ್ಲರಿಗೂ ಸಾರಿ ಕೇಳಿಬಿಡ್ತಾರೆ ಗುರು. ಯಾಕೋ ಪದೇ 2-3 ಸಲ ಅವ್ರು ಕೇಳಿದ ತಕ್ಷಣ ಒಂಥರ ಆರ್ಟ್ ಟಚ್ ಆಗಿಬಿಡ್ತು. ಅಶ್ವಿನಿ ಅವರು ಅಮ್ಮ ಆ ಥರ ಮಾತಾಡಿದ್ದಕ್ಕೆ ತುಂಬ ಫೀಲ್ ಆಗಿದ್ದಾರೆ ನಿಜವಾಗ್ಲೂ. ಕ್ಷಮಿಸ್ಬಿಡಿ, ಏನಾದರೂ ತಪ್ಪಾಗಿದೆ ಅಂತ ಕೇಳಿದ್ರು. ಒಂದು ಸ್ವಲ್ಪ ಬೇಜಾರಾಯಿತು ಗುರು ನಿಜವಾಗ್ಲೂ. ಸಖತ್ ಆರ್ಟ್ ಟಚಿಂಗ್ ಆಗಿತ್ತು. ಅದಾದಮೇಲೆ ಅಗೈನ್ ಧ್ರುವಂತ್ ಅವರು ತಮ್ಮ ಅಣ್ಣ ಬಗ್ಗೆ ಮಾತಾಡಿದ್ರು. ಎಲ್ಲ ಎಮೋಷ್ನಲ್ ಆಗಿ ಸಖತ್ತಾಗಿತ್ತು. ಅದೆಲ್ಲ ಆದಮೇಲೆ ನೆಕ್ಸ್ಟು ಲಕ್ಸುರಿ ಬಜೆಟ್ಟು ಇದಕ್ಕೆ ಒಂದು ಗೇಮನ್ನು ಆಡಿಸ್ತಾರೆ ಗುರು. ನಿಜವಾಗ್ಲೂ ಫನ್ನಿ ಅಂದರೆ ಸಖತ್ ಫನ್ನಿ. ಗಿಲ್ಲಿ ಕೊಟ್ಟ ಕಾಟ್ಲೆ ಸಖತ್ತಾಗಿತ್ತು ನಿಜವಾಗ್ಲೂ. ರಕ್ಷಿತಾ ಅವ್ರ ಅಮ್ಮ, ಅಶ್ವಿನಿ ಅವ್ರ ಅಮ್ಮ, ಧ್ರುವಂತ್ ಅವ್ರ ಫ್ಯಾಮಿಲಿ ಸಖತ್ತಾಗಿ ಎಂಜಾಯ್ ಮಾಡಿದ್ರು ಗುರು. ನಾನಂತೂ ಇದನ್ನು ನೋಡ್ತಾ ಇದ್ರೆ ಸಖತ್ತಾಗಿ ಎಂಜಾಯ್ ಮಾಡಿದೆ. ನಾನು ಆಡಿದ್ದೀನಿ ಆ ಥರ ಇದನ್ನು, ಇದರಲ್ಲೆಲ್ಲ ಮಾಡಿಸಿದ್ದಾರೆ, ಆಡಿದ್ದೀನಿ. ಬಟ್ ಸಖತ್ ಫನ್ನಿ ಆಗಿರುತ್ತೆ ಅಂತ ನನಗೂ ಅನ್ನಿಸ್ತು. ಫನ್ನಿಯಾಗೂ ಇತ್ತು, ಸೂಪರಾಗಿ ಚೆನ್ನಾಗಿ ಮಾಡಿದ್ರು ಗುರು. ನಿಜವಾಗ್ಲೂ ಇದಂತೂ ಫನ್ ಅನ್ನೋದು ಚೆನ್ನಾಗಿ ಜನ್ರೇಟ್ ಆಯಿತು ಅಂತ ಹೇಳ್ಬೋದು. ಅದೆಲ್ಲ ಆದಮೇಲೆ ನೆಕ್ಸ್ಟು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಸೆಲೆಕ್ಟ್ ಮಾಡಬೇಕು. 3 ಫ್ಯಾಮ್ಲಿ ಕೂಡ ಬಂದು ಗಿಲ್ಲಿನ ಸೆಲೆಕ್ಟ್ ಮಾಡ್ತಾರೆ. ಸೆಲೆಕ್ಟ್ ಮಾಡಿ ಗಿಲ್ಲಿ ಕ್ಯಾಪ್ಟನ್ ಆಗಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಗಿಲ್ಲಿ ಕ್ಯಾಪ್ಟನ್ ಕೂಡ ಆಗಿದ್ದಾನೆ. ನೆಕ್ಸ್ಟು ಅದೆಲ್ಲ ಆದಮೇಲೆ ಓಟ್ ಅಪೀಲ್ ಮಾಡ್ತಾರೆ. ಎಲ್ಲ ಸಖತ್ತಾಗಿ ಓಟ್ ಅಪೀಲ್ ಮಾಡ್ತಾರೆ.
ಇನ್ನೋಸೆಂಟಾಗಿ ಚೆನ್ನಾಗಿ ಸಖತ್ತಾಗಿ ಮಾತಾಡಿದ್ರು. ಎಲ್ಲ ಫ್ಯಾಮ್ಲೀಸು ಹೋಗುತ್ತೆ. ಎಲ್ಲ ಹೋದ್ಮೇಲೆ ರಘುವಣ್ಣ ಸ್ಟಾರ್ಟ್ ಗುರು ಹೊಟ್ಟೆ ಉರಿ. ಗಿಲ್ಲಿ ಆಲ್ರೆಡಿ ನಿಂಗಾದರೂ ಕ್ಯಾಪ್ಟನ್ ಆಗಬೇಕು, ಇದೊಂದೇ ದಾರಿ ಇದ್ದಿದ್ದು. ಹೋಗಲಿ ಬಿಡಿ, ಬಿಗ್ ಬಾಸೇ ಪ್ಲ್ಯಾನ್ ಮಾಡಿ ಕ್ಯಾಪ್ಟನ್ ಮಾಡಿ. ಇದೆಲ್ಲ ಏನಕ್ಕೆ ಬೇಕು ರಘುವಣ್ಣ? ಫ್ಯಾಮ್ಲಿ ವೀಕು ಎಂಜಾಯ್ ಮಾಡು, ಮತ್ತು ಇದೇ ಬೇಕಾ? ಯಾಕೆ ಹೇಳಿ? ನಿಜವಾಗ್ಲೂ ರಘುವಣ್ಣ ಕಡೆಯಿಂದ ನಾನು ಇದು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಗುರು. ನಿಜವಾಗ್ಲೂ ಬೇಜಾರಾಯಿತು ನನಗೆ. ಅದೆಲ್ಲ ಆದಮೇಲೆ ನೆಕ್ಸ್ಟು ಗಿಲ್ಲಿ ಅವರ ಫ್ಯಾಮ್ಲಿ ಎಂಟ್ರಿ ಆಗುತ್ತೆ. ಅವರಪ್ಪ ಕೋಲ್ ಹಿಡ್ಕೊಂಡು ಟಗರು ಮರಿ ತಪ್ಪಿಸ್ಕೊಂಡಿದೆ ಅಂತ ಸಕ್ಕತ್ತಾಗಿ ಬಂದು ಚೆನ್ನಾಗಿ ಫನ್ನಾಗಿ ಜನ್ರೇಟ್ ಮಾಡಿಕೊಂಡು ಎಲ್ಲರ ಹತ್ರ ನಗ್ನಗ್ತಾ ಸಖತ್ತಾಗಿ ಸ್ಮೈಲ್ ಮಾಡ್ತಾಯಿದ್ರು ಅವರಪ್ಪ. ಅದಾದಮೇಲೆ ಅವರಮ್ಮ ಎಂಟ್ರಿ ಕೊಡ್ತಾರೆ. ಗಿಲ್ಲಿ ಒಂದು ರೇಂಜ್ಗೆ ಡ್ಯಾನ್ಸ್ ಮಾಡ್ಕೊಂಡೋಗಿ ವಾಮಾಗಿ ವೆಲ್ಕಮ್ ಮಾಡ್ತಾನೆ. ಅವರಮ್ಮ ಬಂದು ನೆಕ್ಸ್ಟ್ ತಲೆಗೆ ಎಣ್ಣೆ ಇಡೋದು, ಆ ಸ್ನಾನ ಮಾಡಿಸೋದು ನೋಡಿ ನಿಜವಾಗ್ಲೂ ನನಗೆ ನಮ್ಮ ಅಮ್ಮ ನಿಜವಾಗ್ಲೂ ಅದೇ ರೀತಿ ಮಾಡಿಸ್ತಾಯಿದ್ರು. ನಿಜವಾಗ್ಲೂ ಸಖತ್ ನಗಾಡಿದ್ದೀನಿ. ನಮ್ಮ ಅಮ್ಮ ಕೂಡ ಸಖತ್ ನಗಾಡಿದ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೆನ್ನೆ ಎಪಿಸೋಡ್ ನೋಡಿದಾಗ ಸಖತ್ತಾಗಿ ನಗಾಡಿದ್ರು. ಸೇಮ್ ಅದೇ ಥರನೇ ಕೂರಿಸ್ಬಿಟ್ಟು ಮಾಡಿಸ್ತಾಯಿದ್ರು. ಲೈವ್ಲಿ ಆಗಿದ್ರು ಗುರು. ಒಂದು ವಿಲೇಜ್ ಅಟ್ಮಾಸ್ಫಿಯರು ಸಖತ್ತಾಗಿ ಚೆನ್ನಾಗಿತ್ತು. ಫನ್ ಜನ್ರೇಟ್ ಮಾಡಿದ್ರು. ಕಾವ್ಯ ಜೊತೆ ಚೆನ್ನಾಗಿ ಮಿಂಗಲ್ ಆದರು. ಎಲ್ಲರ ಜೊತೆನೂ ಗಿಲ್ಲಿ ಗುರು ಯಾರೇ ಫ್ಯಾಮ್ಲಿ ಬಂದರೂ ಕೂಡ ಎಲ್ಲರ ಜೊತೆ ಕೂಡ ಸಖತ್ತಾಗಿ ಮಿಂಗಲ್ ಆಗಿಬಿಟ್ಟ ಗುರು ಅಲ್ವಾ? ಅದು ಒಂದು ಕಲೆ ಎಲ್ಲರಿಗೂ ಬರಲ್ಲ. ಟೂ ಗುಡ್ ಅಂತ ಹೇಳ್ಬೋದು. ಅದೆಲ್ಲ ಆದಮೇಲೆ ನೆಕ್ಸ್ಟು ಯಾರು ನಮ್ಮ ಕಾವ್ಯ ಫ್ಯಾಮ್ಲಿ ಬರುತ್ತೆ ಗುರು. ಕಾವ್ಯ ಫ್ಯಾಮ್ಲಿ ಬಂದಾಗ ತಮ್ಮ ಮತ್ತು ಅಮ್ಮ ಬರ್ತಾರೆ. 17 ನಿಮಿಷ ಟೈಮ್ ಕೊಡ್ತಾರೆ, ಯಾರು ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ. ಅಲ್ಲಿ ಏನು ಮಾಡ್ತಾರೆ, ತಮ್ಮನ್ನ ಸೆಲೆಕ್ಟ್ ಮಾಡ್ಕೊತಾರೆ, ಅಮ್ಮ ಬಂದು ಹೋಗ್ಲಿ ಅಂತ ಹೇಳ್ತಾರೆ. ಇಲ್ಲಿ ಅಮ್ಮ ಡೈರೆಕ್ಟ್ ಗನ್ ಶಾಟ್ ಅಪ್ಡೇಟ್ಸ್ ಗುರು. ಯಾರೇ ಆದರೂ ಬಿಗ್ ಬಾಸ್ ಮನೆಯಲ್ಲಿ ಹಿಂಟ್ ಕೊಡಬೇಕು. ಎಲ್ಲರೂ ಕೊಡ್ತಾರೆ, ಯಾರು ಏನು ಸಾಚ ಏನಿಲ್ಲ. ಬಟ್ ಹಿಂಟನ್ನು ಹೆಂಗೆ ಕೊಡಬೇಕೋ ಹಂಗೆ ಕೊಡಬೇಕು. ಡೈರೆಕ್ಟಾಗಿ ಎಲ್ಲ ಕೊಡಬಾರ್ದು ಗುರು. ಏನೇನು ಆಗ್ತಾಯಿದೆ ಅದನ್ನೆಲ್ಲ ಅಪ್ಡೇಟ್ ಕೊಟ್ಟರೆ. ನನಗಿರೋ ಅಪ್ಡೇಟ್ ಏನಪ್ಪ ಅಂತಂದರೆ ಬಿಗ್ ಬಾಸ್ 2 ಸಲ ವಾರ್ನ್ ಮಾಡ್ತಾರಂತೆ, ಬೇಡ ಮಾತಾಡಬೇಡಿ ಹೊರಗಡೆದು ಅಂತ. ಆದರೂ ಮಾತಾಡಿದ್ರೆ ಮತ್ತೆ ಈ ಥರ ಇದು ಮಾಡಿದ್ರೆ ಏನು ಮಾಡೋಕ್ಕಾಗುತ್ತೆ ಹೇಳಿ? ಏನೂ ಮಾಡೋಕ್ಕಾಗೋದಿಲ್ಲ. ಬಿಗ್ ಬಾಸು ವಿಧಿ ಇಲ್ಲದೇ ಆಚೆ ಕಳಿಸ್ಬೇಕಾಗುತ್ತೆ. ಹಂಗೆ ಆಗಿರೋದು ಕತೆ. ಇಲ್ಲಿ ಬಂದು ಗಿಲ್ಲಿನ ಬಿಟ್ಕೊಡ್ಬೇಡ, ಗಿಲ್ಲಿ ಜೊತೆನೇ ಇರು. ನಾಮಿನೇಷನ್ ವಿಚಾರಗಳು ಆಚೆ ಕಡೆ ಅವ್ರ ಪೇರ್ ಹೆಂಗೆ ಹೋಗ್ತಾ ಇದೆ ಏನು ಎಲ್ಲ ಕ್ಲಿಯರ್ ಕಟ್ಟಾಗಿ ಅಪ್ಡೇಟ್ಸನ್ನು ಕೊಡ್ತಾರೆ. ಅದಕ್ಕೆ ಬಿಗ್ ಬಾಸು ಬೇಜಾರಾಗಿ ಆಚೆ ಹಾಕಿದ್ದಾರೆ. ಅವರು ಮತ್ತೆ ಬರೋದಿಲ್ಲ. ಈ ಥರ ಮಾಡಬಾರ್ದಾಗಿತ್ತು ಅಂತ ನನಗನ್ನಿಸ್ತು. ನಿಮಗೆ ಏನು ಅನ್ನಿಸ್ತು? ಯಾಕೋ ಅವರು ತಮ್ಮ ಬಂದಾಗ ನಾನು ಯಾವ ಫ್ಯಾಮ್ಲಿ ಬಗ್ಗೆನೂ ನೆಗೆಟಿವ್ ಆಗಿ ಮಾತಾಡಿಲ್ಲ ಗುರು. ಯಾಕೆ ಅಂತಂದರೆ ಅವ್ರ ತಮ್ಮ ಬಂದಾಗ ಸ್ವಲ್ಪ ಓವರ್ ಥಿಂಕ್ ಆಗಿ ಮಾತಾಡಿದ್ರ, ಓವರ್ ಆಕ್ಟಿವ್ ವೈಫರ್ ಆಗಿದ್ರ, ಓವರ್ ಅದೇನೋ ಹೇಳ್ತಾರಲ್ವಾ, ಸ್ವಲ್ಪ ನೋಡೋಕೆ ಮಾತ್ರ ವ್ಯಕ್ತಿ ಆ ಥರ ಕಾಣಿಸ್ತದೆ. ಎಲ್ಲ ಚೈಲ್ಡಿಶ್ ಥರ ಬಿಹೇವ್ ಅಂತ ನನಗೆ ಅನ್ನಿಸ್ತು ಗುರು. ಆನೆಸ್ಟಾಗಿ ನಾನು ಹೇಳ್ತಾ ಇದ್ದೀನಿ. ಅವರಮ್ಮನೂ ಡೈರೆಕ್ಟಾಗಿ ಆ ಥರ ಎಲ್ಲ ಹೇಳ್ಬಾರ್ದಾಗಿತ್ತು. ಆ ಥರ ಹೇಳಂಗಿದ್ದಿದ್ರೆ ರಕ್ಷಿತ್ ಅವರಮ್ಮ ಹೇಳ್ತಾ ಇರಲಿಲ್ವಾ? ಅಶ್ವಿನಿ ಅವರಮ್ಮ ಹೇಳ್ತಾ ಇರಲಿಲ್ವಾ? ಹೇಳ್ಬಾರ್ದಾಗಿತ್ತು ಅವರು ಆ ಥರ ಡೈರೆಕ್ಟಾಗಿ. ಏನೂ ಮಾಡೋಕ್ಕಾಗಲ್ಲ ಗುರು. ಫ್ಯಾಮ್ಲಿ ಬಗ್ಗೆ ಇದರಲ್ಲಿ ಕಾವ್ಯದೇನು ಮಿಸ್ಟೇಕ್ ಇಲ್ಲ. ಕಾವ್ಯನೂ ನೆಗೆಟಿವ್ ಮಾಡಿ ಪ್ರಯೋಜನ ಇಲ್ಲ. ಅವ್ರ ಫ್ಯಾಮ್ಲಿ ಮಾಡೋ ಇದರಿಂದ ಅವ್ರಿಗೇನು ಇದು? ಫ್ಯಾಮ್ಲಿ ಬಗ್ಗೆ ನಾವು ಯಾಕೆ ಮಾತಾಡಬೇಕು? ಗೇಮಾಗಿ ನೋಡೋಣ, ಎಂಜಾಯ್ ಮಾಡೋಣ ಅಷ್ಟೇ. ನಿಮ್ಗೇನು ಅನ್ನಿಸ್ತು? ಈ ವಿಡಿಯೋ ಕೆಳಗಡೆ ಕಮೆಂಟ್ ಬರೀರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.